ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹ್ಯಾಪಿ ಸಂಡೇ ಅಂತಲೂ ಹೇಳೋಕ್ಕಲ್ಲ, ಲೇಝಿ ಸಂಡೇ ಅಂತಲೂ ಹೇಳೋಕ್ಕಾಗಲ್ಲ. ಇವತ್ತು ಸಂಡೇ ತುಂಬಾ ಲೇಟಾಗಿದ್ದೆ. ಅದಾದಮೇಲೆ ನಮ್ಮ ಮನೇಲಿದ್ದು ಮನಿ ಪ್ಲ್ಯಾಂಟು ತುಂಬ ಗಲೀಜು ಮಾಡ್ಕೊಂಡ್ಬಿಟ್ಟಿತ್ತು ಅಂತ ಅದಕ್ಕೆ ಸ್ನಾನ ಮಾಡಿಸ್ದೆ. ಅದಾದಮೇಲೆ ನೀರು ಕುಡಿದು, ಇವತ್ತು ಕಾಫಿ ಇರಲಿಲ್ಲ, ನನ್ನ ತಮ್ಮ ಕಾಲು ಸೂಪ್ ತಂದುಕೊಟ್ಟಿದ್ದೆ. ಸೊ ಬಿಸಿಯಾಗಿ ಬೆಳಗ್ಗೆನೇ ಕಾಲು ಸೂಪ್ ಕುಡಿದೆ. ಅದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ತಿಂಡಿಗೆ ಚಪಾತಿ ಏನೋ ತಿಂದಿದ್ದೆ. ಆಮೇಲೆ ಸಂಡೇ ಏನು ಕೆಲಸ ಇರಲಿಲ್ಲ ಅಂಥದ್ದು. ಸೊ ಸೆಲ್ಫ್ ಕೇರ್ ಬೇಕಾಗತ್ತಲ್ಲ, ಸಮ್ಟೈಮ್ಸ್ ನಾವು ನಮ್ಮ ಸೆಲ್ಫ್ ಕೇರು ಬೇಕು ಅಂತಾಗ ನಾವು ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೈಲ್ ಪಾಲಿಶ್ ಎಲ್ಲ ಹಾಕಿದ್ದೆ, ರಿಮೂವ್ ಮಾಡ್ಕೊಂಡು ನೇಲ್ಸ್ ಎಲ್ಲ ಕಟ್ ಮಾಡ್ಕೊಂಡು. ಆಮೇಲೆ ತುಂಬ ರಾಶಿ ಬಟ್ಟೆ ಬಿದ್ದಿತ್ತು. ಆಫೀಸ್ ಮುಗಿಸ್ಕೊಂಡು ಬಟ್ಟೆ ಮಚ್ಚಿಡೋಕ್ಕೆ ಟೈಮೇ ಇರಲಿಲ್ಲ. ಸೊ ನಾನು ಅಮ್ಮ ಟಿ ವಿ ನೋಡ್ಕೊಂಡು ಹಾಗೆ ಬಟ್ಟೆ ಎಲ್ಲ ಮಚ್ಚಿಟ್ಕೊಂಡ್ವಿ. ಅಮ್ಮ ಕಿಚನ್ ಕ್ಲೀನ್ ಮಾಡಿಬಿಡು ಅಂದರು. ಸೊ ತುಂಬ ಗಲೀಜಾಗಿತ್ತು. ಸ್ಟವ್ ಮತ್ತು ಟೇಲ್ಸ್ ಎಲ್ಲ ಒರೆಸ್ಕೊಂಡು ಗಲೀಜೆಲ್ಲ ಕ್ಲೀನ್ ಮಾಡಿಕೊಂಡೆ. ರಾಶಿ ಪಾತ್ರೆ ಕೂಡ ಇತ್ತು, ತೊಳೆದಿರಲಿಲ್ಲ. ಬೆಳಗ್ಗೆ ತಿಂಡಿ ಮಾಡಿದ್ದು, ಮಧ್ಯಾಹ್ನ ಊಟ ಮಾಡಿದ್ದೆಲ್ಲ ಇತ್ತು. ಸೊ ಸಂಜೆ ಮೇಲೆ ಅದನ್ನೆಲ್ಲ ತೊಳ್ಕೊಂಬಿಟ್ಟೆ. ಸೊ ಪಾತ್ರೆ ಎಲ್ಲ ತೊಳ್ಕೊಂಡು ಕ್ಲೀನ್ ಮಾಡಿಕೊಟ್ಟೆ. ಆಮೇಲೆ ಸ್ವಲ್ಪ ಆಚೆ ಕೆಲಸ ಇತ್ತು ಅಂತ ಸ್ವಲ್ಪ ಆಚೆ ಹೋಗಿದ್ದೆ. ಅಮ್ಮಂಗೆ ಸ್ವಲ್ಪ ರೆಸ್ಟ್ ಕೊಟ್ಟೆ, ಯಾಕಂದರೆ ನಾನು ಸಂಡೇಸ್ ಮನೇಲಿ ಇರ್ತೀನಲ್ಲ. ಸೊ ನಾನು ಸ್ವಲ್ಪ ಮಾಡ್ತೀನಿ ಕೆಲಸ. ಬೆಳಗ್ಗೆ ಹೊತ್ತು ನಾನು ಡೈಲಿ ಮಾಡ್ತೀನಿ, ಎಷ್ಟಾಗತ್ತೆ ಅಷ್ಟು ಮಾಡ್ತೀನಿ, ಮಿಕ್ಕಿದ ಅಮ್ಮ ಮಾಡ್ಕೊಳ್ತಾರೆ. ಆಮೇಲೆ ನಾನು ಸ್ವಲ್ಪ ಆಚೆ ಹೋಗ್ಬೇಕಿತ್ತು, ಕೆಲಸ ಇತ್ತು ಅಂತ ಆಚೆ ಹೋಗಿದ್ದೆ. ಆಮೇಲೆ ತುಂಬಾ ಕ್ರೇವಿಂಗ್ ಆಗ್ತಿತ್ತು, ಕೇಕ್ ತಿನ್ನಬೇಕು ಅಂತ, ಹನಿ ಕೇಕ್ ತಿನ್ನಬೇಕು ಅಂತ ಅನಿಸ್ತಿತ್ತು. ಸೊ ಬರ್ತಾ ಹನಿ ಕೇಕು ಮತ್ತು ವೆನಿಲಾ ಕೇಕ್ ತೊಗೊಂಡು ಬಂದೆ, ನನಗೂ ಅಮ್ಮಗೂ. ಸೊ ಅಮ್ಮಂಗೆ ಕೊಟ್ಟೆ. ಆಮೇಲೆ ಇನ್ನು ಯಾಕೋ ತುಂಬ ಸ್ವೀಟ್ ತಿನ್ನಬೇಕು ಅಂತ ಕ್ರೇವಿಂಗ್ ಆಗ್ತಾಯಿತ್ತು. ಆಮೇಲೆ ಎಮ್ ಟಿ ಆರ್ ಜಾಮೂನ್ ಪ್ಯಾಕೆಟ್ನ ತೊಗೊಂಬಾರಮ್ಮ, ತಿನ್ನಬೇಕು ಮಾಡಿಕೊಡು ಅಂತ ಕೇಳಿದೆ. ಆ್ಯಕ್ಚುಲಿ ಅದು ಸುಮ್ಮನೆ ಜಸ್ಟ್ ಜಾಸ್ತಿ ಏನಾಗಲಿಲ್ಲ, 4-5 ಆಯ್ತು ಅಷ್ಟೇ. ಅದನ್ನು ಅಮ್ಮ ನೀಟಾಗಿ ಕಲಿಸ್ಕೊಳ್ತಿದ್ದೆ. ಅವಾಗ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಸೊ ಮಾಡಿಕೊಡಮ್ಮ ಅಂತ ಕೇಳಿದೆ, ಮಾಡಿಕೊಟ್ರು. ಮಾಡ್ತಿದ್ರು ಆ್ಯಕ್ಚುಲಿ. ಆಮೇಲೆ ಟಿ ವಿ ನೋಡ್ಕೊಂಡು ಹಾಗೆ ಬಿಸಿಯಾಗಿ ಮಾಡಿಕೊಟ್ರು, ತಿಂದೆ. ಅದಾದಮೇಲೆ ಸ್ವಲ್ಪ ಎಡಿಟ್ ಇತ್ತು, ಅದನ್ನು ಎಡಿಟಿಂಗ್ ಮಾಡ್ಕೊಳ್ತಿದ್ದೆ. ಶಾರ್ಟ್ಸ್ ಏನೋ ರೀಲ್ಸ್ ಮಾಡಿದ್ದೆ, ಅದನ್ನು ಎಡಿಟ್ ಮಾಡ್ಕೊಳ್ತಿದ್ದೆ. ಜಾಮೂನ್ ಅಂತೂ ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂದಿತ್ತು, ಚೆನ್ನಾಗಿತ್ತು ಟೇಸ್ಟು. ಮತ್ತು ಊಟಕ್ಕೆ ಮಧ್ಯಾಹ್ನ ರೈಸ್ ಮಾಡಿದರು, ಅದಕ್ಕೆ ನೆಂಚ್ಕೊಳೋದಕ್ಕೆ ಹಸಿ ಗೊಜ್ಜು, ಟೊಮೊಟೊ ಗೊಜ್ಜು ಅಂತ, ಹಸಿ ಹುಣಸೆ ಟೊಮೊಟೊ ಗೊಜ್ಜು ಏನೇ ಹೇಳ್ತಾರೋ ಗೊತ್ತಿಲ್ಲ ನಂಗೆ ಅದು ಹೆಸರು ಆ್ಯಕ್ಚುಲಿ. ಅದನ್ನು ಮಾಡಿಕೊಡ್ತೀನಿ ಅಂದರು. ಸೊ ನೆಂಚ್ಕೊಳೋದಕ್ಕೆ ಆಮ್ಲೆಟು ಮತ್ತು ಅದಕ್ಕೆ ಪೆಪ್ಪರು ಸಾಲ್ಟ್ ಹಾಕಿದ್ರೆ ನಂಗೆ ಇಷ್ಟ ಆಗುತ್ತೆ. ಆನಿಯನ್ ಹಾಕಿದ್ರೆ ನಂಗೆ ಇಷ್ಟ ಆಗಲ್ಲ, ತಿನ್ನಲ್ಲ ನಾನು. ಸೊ ಅದನ್ನು ನನಗೊಂದು ಅಮ್ಮಂಗೊಂದು ಮಾಡಿಕೊಟ್ರು. ಅದ್ರ ಜೊತೆಗೆ ಸಂಡಿಗೆ ಇತ್ತು. ಸಂಡಿಗೆನೂ ಬೇಕು ಅನ್ನಿಸ್ತು, ತಿನ್ನಬೇಕು ಅನ್ನಿಸ್ತು. ಸೊ ಅನ್ನ ಜೊತೆಗೆ ಸಂಡಿಗೆ ಮತ್ತು ಆಮ್ಲೆಟು, ರೈಸು. ಸೊ ನೈಟ್ ಊಟ ಮುಗಿಸ್ಕೊಂಡು ನಾನು ಸ್ಕಿನ್ ಕೇರ್ನ ಮುಗಿಸ್ಕೊಂಡೆ. ಅದಾದಮೇಲೆ ಒಂದು ಪಾರ್ಸಲ್ ಕೂಡ ಬಂದಿತ್ತು ಮೀಶೋಯಿಂದ. ಎಷ್ಟು ಚೆನ್ನಾಗಿತ್ತು ಅಂದರೆ ಫ್ರೆಂಡ್ಲಿ ಬಜೆಟ್ ಆ್ಯಕ್ಚುಲಿ, ಸಖತ್ತಾಗಿತ್ತು. ನಿಮ್ಗೆ ಏನಾದರೂ ಈ ಡ್ರೆಸ್ ಬೇಕು ಅಂತಿದ್ದರೆ ನನಗೆ ಲಿಂಕ್ ಅಂತ ಕಮೆಂಟ್ಸ್ ಮಾಡಿ, ನಾನು ಲಿಂಕ್ನ ಶೇರ್ ಮಾಡ್ತೀನಿ. ಜಸ್ಟ್ 523 ರುಪೀಸಿಗೆ ನನಗೆ ಸಿಕ್ತು. ಆ್ಯಕ್ಚುಲಿ ಇದರಲ್ಲಿ ತುಂಬ 4 or 5 ಕಲರ್ಸ್ ಅವೈಲೇಬಲ್ ಇದೆ. ಕಾಟನು ಅಲ್ಲ, ಈ ಕಡೆ ರಯಾನು ಅಲ್ಲ, ಕಲರು ಹೋಗಲ್ಲ, ಅಷ್ಟು ಚೆನ್ನಾಗಿದೆ. ದುಪ್ಪಟ್ಟ ಕೂಡ ತುಂಬಾ ಉದ್ದ ಇತ್ತು, ಒಂಥರ ಸಿಲ್ಕ್ ಕಾಟನ್, ತುಂಬ ಸಾಫ್ಟಾಗಿದೆ. ನನಗಂತೂ ಸಖತ್ ಇಷ್ಟ ಆಯಿತು ಈ ಡ್ರೆಸ್ಸು. ನಿಮ್ಗೆ ಏನಾದ್ರು ಬೇಕು ಅಂತಿದ್ರೆ ನೋಡಿ, ಬೇಕಾದ್ರೆ ನಾನು ಪಿಕ್ಚರ್ ಹಾಕಿರ್ತೀನಿ, ಶಾರ್ಟ್ಸಲ್ಲೂ ಹಾಕಿದ್ದೀನಿ, ಒಂದ್ಸಲ ಚೆಕ್ ಮಾಡಿ. ನಿಮ್ಗೆ ಏನಾದರೂ ಇಷ್ಟ ಆದರೆ ನನಗೆ ಕಮೆಂಟ್ಸ್ ಮಾಡಿ, ಲಿಂಕ್ ಅಂತ ನಾನು ಶೇರ್ ಮಾಡ್ತೀನಿ. ಸೊ ಒಂದು ಸಂಡೇ ವ್ಲಾಗ್ನ ಮುಗಿಸ್ಕೊಂಡೆ. ಸೊ ಬೆಳಗ್ಗೆ ಎದ್ದು ಆಫೀಸಿಗೆ ಹೊರಡೆ. ಆ್ಯಂಡ್ ನನಗೆ ನಾನು ಮಾಡ್ತಿರೋ ಈ ವಿಡಿಯೋಸಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂತಿದ್ರೆ ಖಂಡಿತ ದಯವಿಟ್ಟು ಪ್ಲೀಸ್ ಕಮೆಂಟ್ಸಲ್ಲಿ ತಿಳಿಸಿ. ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆಗ್ತಿದ್ರೆ, ಏನಾದರೂ ತಪ್ಪಾಗ್ತಿದ್ರೆ, ನಾನು ಎಷ್ಟು ಒಳ್ಳೆಯ ಕಂಟೆಂಟ್ ಕೊಡೋಕ್ಕೆ ಸಾಧ್ಯನೋ ಅಷ್ಟು ನಾನು ಟ್ರೈ ಮಾಡ್ತೀನಿ. ಯಾಕಂದರೆ ನಾನು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ನಾನು ಬ್ಲಾಗ್ ಮಾಡ್ತಿರೋದು ನನಗೆಲ್ಲ ಹೊಸ್ತು. ಸೊ ಇನ್ನಷ್ಟು ಕಲಿತಾ ಇದ್ದೀನಿ, ಒಂದೊಂದೇ ವಿಚಾರಗಳನ್ನ ನಾನು ಕಲಿತಿದ್ದೀನಿ. ನಿಮ್ಮ ಸಪೋರ್ಟ್ ಮುಖ್ಯ ನನಗೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ತುಂಬ ವ್ಯೂಸ್ ಚೆನ್ನಾಗಿ ಹೋಗ್ತಿದೆ ಶಾರ್ಟ್ಸಲ್ಲಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಶಾರ್ಟ್ಸಲ್ಲಿ ತುಂಬ ವ್ಯೂಸ್ ಹೋಗ್ತಿದೆ, ಹಾಗೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್.